ಈ ಸಮುದಾಯದಲ್ಲಿ ಇವಾಗ ಏನಾಗೈತೆ ಅಂತ ಹೇಳಿದರೆ, ಈಗ ನನ್ನ ಮಕ್ಕಳು ಇವಾಗ ಫಸ್ಟ್ ಪಿ ಸಿ ಆಯಿತು, ಸೆಕೆಂಡ್ ಪಿ ಸಿ ಆಯಿತು. ಸೆಕೆಂಡ್ ಪಿ ಯು ಇವಾಗ ನನ್ನ ಮಗಳು ಒಂದು ಇಂಜಿನಿಯರಿಂಗ್ ಹೋಗಬೇಕು, ಒಂದು ಮಗು ಬಂದು ಮೆಡಿಕಲ್ಗೆ ಹೋಗಬೇಕು. ಹೋಗಿ ಇಂಜಿನಿಯರ್ ಕೇಳಿದರೆ ಅವ್ರು ಪ್ಯಾಕೇಜ್ ಹೇಳಿದ್ರು 4 ವರ್ಷಕ್ಕೆ 8 ಲಕ್ಷ ಆಗುತ್ತೆ ಅಂತ. ಮೆಡಿಕಲಲ್ಲಿ ಹೋಗಿ ಹೇಳಿದ್ರು ಅಲ್ಲಿನೂ 8 ಲಕ್ಷ ಆಗುತ್ತೆ ಅಂತ ಹೇಳಿದರು. ಈಗ ನಾವು ಕೌನ್ಸಿಲಿಂಗ್ ಆಗಿರ್ಬೇಕು ಬರೀ 18,000 ರೂಪಾಯಿಗೆ ಸಿಕ್ಕಿದೆ. ನಮ್ಮ ಸಮುದಾಯದ ಕ್ಯಾಟಗರಿ 1 ಅಂತ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಬರೀ 18,000 ರೂಪಾಯಿ, ಬರೀ ಒಂದು ವರ್ಷಕ್ಕೆ. ಬರೀ ಒಂದು ವರ್ಷಕ್ಕೆ 8 ಲಕ್ಷ ಎಲ್ಲಿ, 18,000 ಎಲ್ಲಿ. ಅದು ಆದ್ದರಿಂದ ನನಗೆ ಇದರಿಂದ ಉಪಯೋಗ ಇದೆ. ಅದು ನಮ್ಮ ಜಿಲ್ಲಾಧ್ಯಕ್ಷ ಮಾಡ್ಬೋದು. ಇನ್ನು 2 ದಿನ ಇದೆ ಅಷ್ಟೇ ಟೈಮು, ಬರೀ 2 ದಿನ ಇದ್ದಿದ್ದು. 2 ದಿನದಲ್ಲಿ ನನಗೆ ಸರ್ಟಿಫಿಕೇಟ್, ನನ್ನ ಮಗುದು ಸರ್ಟಿಫಿಕೇಟ್ ತಂದುಕೊಟ್ರು. ಅಪ್ಲೈ ಮಾಡಿದ ತಕ್ಷಣ ಮಗುಗೆ ಸೀಟ್ ಸಿಕ್ಕಿದೆ. ನಿಮ್ಗೆ ಯಾವ ರೀತಿ ಸಿಕ್ತು ಸರ್ಟಿಫಿಕೇಟ್ ಇದು? ನಮ್ಮ ಈ ಸಮುದಾಯದ ಹೋರಾಟದಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಎಲ್ಲ ಸಹಕಾರ ಮಾಡಿದಿಂದ ಇದು ಹೋರಾಟ ಮಾಡಿದ್ಮೇಲೆ ನಮಗೆ ಸಿಕ್ಕಿದ್ದು. ಹಾಗೆ ನಮಗೆ ಸಿಗಲಿಲ್ಲ. ಇದೂ ಜನಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ನೀವು? ನಮ್ಮ ಸಮುದಾಯಕ್ಕೆ ನಮಗೆ ಇದು ಹೋರಾಟ ಮಾಡಿ ಇವಾಗ ನಮಗೇನು ಅನುಕೂಲ ಆಗಿಲ್ಲ, ತನ್ನ ಮಕ್ಳಿಗಾದರೂ ಅನುಕೂಲ ಆಗಬೇಕು. ಅದಕ್ಕೋಸ್ಕರ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಬೇಕು ನಾನು ಇಚ್ಛೆ ಪಡಿಸ್ತೇನೆ. ಅನುಕೂಲ ಆಗುತ್ತೆ. ಇವಾಗ ಇದು ಕೊತ್ತಿಮೀರಿ ಪುದೀನ ಸಿಗಂಗೆ ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಇದು ನಾವು ಹೋರಾಟ ಮಾಡಿದ್ರೆ ಸಿಗೋದು. ಅದು ಹೋರಾಟ ಮಾಡಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅದು ನಾವು ಸಮುದಾಯ ಸಂಘದ ಹೋದ್ರೇ ಆಗೋದು. ಒಬ್ರಿಬ್ರು ಹೋದ್ರೆ ಆ ಕೆಲಸನೂ ಆಗೋದಿಲ್ಲ. ಅದು ಜೀವನ ಉದ್ಧಾರ ಆಗ್ತೈತೆ. ಅಷ್ಟೇ.